ಸ್ನೇಹಿತರೆ, ತಮ್ಮೆಲ್ಲರೂ ಕಾರ್ಮಿಕ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾನು ನಿಮಗೆ 8 ಗಂಟೆಗಳ ಕೆಲಸ ಯಾವ ರೀತಿ ಜಾರಿಗೆ ಬಂತು, ಮೇ 1 ಕಾರ್ಮಿಕ ದಿನಾಚರಣೆನ ಯಾವ ಉದ್ದೇಶಕ್ಕೆ ಆಚರಣೆ ಮಾಡ್ತಾರೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಮೊದಲಿಗೆ ಈ ಒಂದು 8 ಗಂಟೆಗಳ ಕೆಲಸ ಯಾವ ರೀತಿ ಜಾರಿಗೆ ಬಂತು ಅನ್ನುವಂಥ ಒಂದು ಹಿನ್ನೆಲೆ ಹಾಗೂ ಇತಿಹಾಸನ ನಾವು ತಿಳ್ಕೊಳ್ಳೋಣ. ಇತ್ತೀಚಿನ ದಿನಗಳಲ್ಲಿ ತಾವು ಗಮನಿಸಿರ್ತೀರಾ, ಕೆಲವು ಬಂಡವಾಳಗಾರರು ದಿನದ ಕೆಲಸದ ಅವಧಿಯನ್ನು 14 ಗಂಟೆ 18 ಗಂಟೆಗಳಿಗೆ ಏರಿಕೆ ಮಾಡಬೇಕು ಅನ್ನೋಂಥ ಮಾತುಗಳನ್ನ ಆಡ್ತಾ ಇರೋದು ತಾವು ಈಗಾಗಲೇ ಕೇಳಿರ್ತೀರ. ಹಾಗೂ ವಾರಕ್ಕೆ 90 ಗಂಟೆ ಅಥವಾ 120 ಗಂಟೆ ಕೆಲಸ ಮಾಡಬೇಕು ಅನ್ನೋಂಥ ಡಿಮ್ಯಾಂಡನ್ನು ಸರ್ಕಾರಗಳ ಮುಂದೆ ಇಡ್ತಾ ಇರೋದನ್ನ ತಾವು ಗಮನಿಸಿರ್ತೀರ. ಈ ಹಿಂದೆ ಸುಮಾರು 18ನೇ ಶತಮಾನದಲ್ಲಿ ಯಾವ ರೀತಿ ಇತ್ತಪ್ಪ ಪರಿಸ್ಥಿತಿ ಅಂತ ನೀವು ಗಮನಿಸೋದಾದ್ರೆ, ಆಗ ಕಾರ್ಮಿಕರನ್ನ ಜೀತದಾಳುಗಳಂತೆ ಕೆಲಸದ ಮಿತಿ ಇಲ್ಲದೇನೆ 2 ದಿನ 3 ದಿನ 1 ವಾರಗಳ ಗಟ್ಟಲೆ ಗಣಿಗಾರಿಕೆಗಳಲ್ಲಿ ಹಾಗೂ ಹತ್ತಿ ಗಿರಣಿಗಳಲ್ಲಿ ದುಡಿಸ್ಕೊಳ್ತಾ ಇದ್ರು. ಇದೆಲ್ಲವನ್ನು ಗಮನಿಸ್ತಾ ಇದ್ದಂಥ UK ದೇಶದ ರಾಬರ್ಟ್ ಓವೆನ್ ಎಂಬ ಸಮಾಜವಾದಿ ಮೊದಲಿಗೆ 8 ಗಂಟೆಗಳ ಕೆಲಸ ಮಾಡಬೇಕು, 8 ಗಂಟೆ ರೆಸ್ಟ್ ಮಾಡಬೇಕು, ಹಾಗೆ 8 ಗಂಟೆ ರಿಕ್ರಿಯೇಷನ್ ಇರಬೇಕು ಅನ್ನೋಂಥ ಒಂದು ಕಾನ್ಸೆಪ್ಟನ್ನು ಜಾರಿಗೆ ತರ್ತಾನೆ. ಅದನ್ನು ಇಡೀ ಪ್ರಪಂಚಕ್ಕೆ ಸಾರಿ ಹೇಳ್ತಾನೆ. ಅವರ ಈ ಒಂದು ಆಲೋಚನೆ ಎಲ್ಲ ಕಾರ್ಮಿಕ ವರ್ಗಕ್ಕೂ ಇಷ್ಟ ಆಗುತ್ತೆ. ಅದನ್ನು ಜಾರಿಗೆ ತರಬೇಕು ಅನ್ನೋಂಥ ನಿಟ್ಟಿನಲ್ಲಿ ಪ್ರತಿಭಟನೆಗಳು ಹಾಗೂ ಹೋರಾಟಗಳು ಪ್ರಾರಂಭ ಆಗುತ್ತೆ. ಈ ಹೋರಾಟದ ಫಲವಾಗಿ UK ದೇಶದಲ್ಲಿ ಸರ್ಕಾರ ಮೊದಲಿಗೆ 1844ರಲ್ಲಿ ಫ್ಯಾಕ್ಟ್ರೀಸ್ ಆ್ಯಕ್ಟ್ನ ಜಾರಿಗೆ ತರ್ತಾರೆ. ಈ ಆ್ಯಕ್ಟ್ನ ಕೆಲವು ಮುಖ್ಯ ಅಂಶಗಳೇನಪ್ಪ ಅಂದರೆ, 9 ರಿಂದ 13 ವರ್ಷದ ವಯಸ್ಸಿನ ಮಕ್ಕಳು 9 ಗಂಟೆ ಮಾತ್ರನೇ ಒಂದು ದಿನಕ್ಕೆ ಕೆಲಸ ಮಾಡಬೇಕು. ಅದು ಸಹ ಒಂದು ಊಟದ ಬ್ರೇಕ್ನ ಒಳಗೊಂಡಿರಬೇಕು ಅನ್ನೋಂಥ ಕಾನೂನು ಜಾರಿಗೆ ತರ್ತಾರೆ. ಹಾಗೆ ಮಹಿಳೆಯರು ಹಾಗೂ ಯುವಕರು 12 ಗಂಟೆಗಿಂತ ಹೆಚ್ಚಿನ ಕೆಲಸ ಮಾಡಿಸಬಾರ್ದು ಅನ್ನೋಂಥ ಒಂದು ಅಂಶನೂ ಸಹ ಈ ಒಂದು ಫ್ಯಾಕ್ಟ್ರೀಸ್ ಆ್ಯಕ್ಟ್ನಲ್ಲಿ ಜಾರಿಗೆ ತರ್ತಾರೆ. ಇದನ್ನ ಹಲವು ಬಂಡವಾಳಗಾರರು ಜಾರಿಗೆ ತರೋದಕ್ಕೆ ವಿರೋಧ ಮಾಡ್ತಾರೆ. ಕೆಲವರು ಇದನ್ನು ಒಪ್ಪಿ ಜಾರಿಗೆಯನ್ನು ತರ್ತಾರೆ. ಇದಾದ ನಂತರ ಈ ಒಂದು ತೀರ್ಮಾನ ಬೇರೆ ದೇಶಗಳಿಗೆ ಹರಡುತ್ತೆ. ಅದರ ಪ್ರಕಾರ ಪ್ಯಾರಿಸ್ ದೇಶದಲ್ಲೂ ಸಹ ಒಂದು ಕ್ರಾಂತಿಯ ಕಾವು ಏರುತ್ತಾ ಹೋಗುತ್ತೆ. ಇದರ ಅನ್ವಯ 1848ರಲ್ಲಿ ಅಲ್ಲಿನ ಕಾರ್ಮಿಕರ ಪ್ರತಿನಿಧಿಗಳಾದಂಥ ನಾಯಕರು ಒಂದು ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋನ ರಿಲೀಸ್ ಮಾಡ್ತಾರೆ. ಅದರಲ್ಲಿ ಬೇಡಿಕೆಗಳನ್ನ ಈ ರೀತಿಯಾಗಿರ್ತಾರೆ: ಬಾಲ ಕಾರ್ಮಿಕ ಪದ್ಧತಿನ ನಿಷೇಧ ಮಾಡಬೇಕು, ಎಲ್ಲರಿಗೂ ಉಚಿತ ವಿದ್ಯಾಭ್ಯಾಸನ ಕೊಡಬೇಕು, ಹಾಗೆ ಕಾರ್ಖಾನೆ ಮತ್ತು ಕೃಷಿಯ ಮಧ್ಯೆ ಒಂದು ಬ್ಯಾಲೆನ್ಸ್ನ ಮಾಡಬೇಕು ಅನ್ನೋಂಥ ರೀತಿಯಲ್ಲಿ ಅವರೊಂದು ಮ್ಯಾನಿಫೆಸ್ಟೋನ ತರ್ತಾರೆ. ಆದರೆ ಇಲ್ಲಿ ಮುಖ್ಯವಾಗಿ ಹೋರಾಟನ ಪ್ರಾರಂಭ ಮಾಡಿದ್ದು ಆ ದೇಶದ ತಾಯಂದಿರು. ಕಾರಣ, ಆ ದೇಶದಲ್ಲಿ ಕೆಲಸ ಮಾಡೋದಕ್ಕೆ ವಯಸ್ಕರು, ಮುದುಕರು, ಯುವಕರು ಅನ್ನೋ ಭೇದ ಭಾವ ಇಲ್ಲದೆ ಮಕ್ಕಳನ್ನು ಸಹ ಗಣಿಗಾರಿಕೆಗಳಲ್ಲಿ ಬಳಸ್ಕೊಳ್ತಾ ಇರ್ತಾರೆ. ಆ ಗಣಿಗಾರಿಕೆಯಲ್ಲಿ ಮಕ್ಕಳು ಕೆಲಸಕ್ಕೆ ಹೋದರೆ ಯಾವಾಗ ಹಿಂತಿರುಗಿ ವಾಪಸ್ ಬರ್ತಾರೆ ಅನ್ನೋಂಥ ಒಂದು ಸಮಯದ ನಿಗದಿ ಇರಲ್ಲ. ಅದಲ್ಲದೆ ಆ ಗಣಿಗಾರಿಕೆಯಲ್ಲಿ ಕೆಲಸ ಮಾಡ್ಬೇಕಾದ್ರೆ ಎಷ್ಟೋ ಜನ ಮಕ್ಕಳು ಹಸನಿಗಿರ್ತಾರೆ. ಹಾಗೂ ಆ ಗಣಿಗಾರಿಕೆಯಲ್ಲಿ ಕೆಲಸ ಮಾಡ್ತಾ ಮಾಡ್ತಾ ಕೈ, ಕಣ್ಣು, ಕಾಲು ಕಳ್ಕೊಂಡಿರೋಂಥ ಎಷ್ಟೋ ಮಕ್ಕಳನ್ನು ಆ ತಾಯಂದ್ರು ನೋಡಿ ದುಃಖಪಟ್ಟಿರ್ತಾರೆ. ಇದನ್ನೆಲ್ಲ ನಿಲ್ಲಿಸಬೇಕು ಅಂತೇಳಿ ಅಲ್ಲಿನ ಹೆಣ್ಣು ಮಕ್ಕಳು ಹೋರಾಟಕ್ಕೆ ಇಳಿತಾರೆ. ಆ ಹೋರಾಟ 1871ರಲ್ಲಿ ಪ್ರಾರಂಭ ಆಗುತ್ತೆ. ಸುಮಾರು 1.5 ಲಕ್ಷ ಜನ ಹೆಣ್ಣು ಮಕ್ಕಳು, ಯುವಕರು, ಪುರುಷರು ಪ್ರತಿಯೊಬ್ಬರೂ ಸಹ ಈ ಹೋರಾಟದಲ್ಲಿ ಭಾಗಿಯಾಗ್ತಾರೆ. ಸುಮಾರು 1.5 ಲಕ್ಷ ಜನ ಈ ಹೋರಾಟದಲ್ಲಿ ಸರ್ಕಾರದ ನೀತಿಗಳ ವಿರುದ್ಧ ಹಾಗೂ ಈ ಒಂದು ಬಂಡವಾಳಗಾರರ ನೀತಿಗಳ ವಿರುದ್ಧ ಧ್ವನಿಗೂಡಿಸಿ ಹೋರಾಟ ಮಾಡ್ತಿರ್ತಾರೆ. ಆಗ ಸರ್ಕಾರ ಮತ್ತು ಬಂಡವಾಳಗಾರರು ಒಗ್ಗೂಡಿ ಅಲ್ಲಿನ ಹೋರಾಟ ನಿರತರ ಮೇಲೆ ತಮ್ಮ ಬಲ ಪ್ರಯೋಗಕ್ಕೆ ಮುಂದಾಗ್ತಾರೆ. ಸೇನೆ ಹಾಗೂ ಪೊಲೀಸರನ್ನು ಬಳಸಿ ಅವ್ರ ಮೇಲೆ ದಾಳಿ ಮಾಡ್ತಾರೆ. ಈ ದಾಳಿಯಲ್ಲಿ ಸುಮಾರು 20,000 ಜನ ತಮ್ಮ ಪ್ರಾಣನ ಕಳ್ಕೊತಾರೆ ಹಾಗೂ 38,000 ಜನರನ್ನ ಬಂಧಿಸಿ ಜೈಲಿಗೆ ಕಳಿಸಲಾಗುತ್ತೆ. ಈ ಒಂದು ಹೋರಾಟಕ್ಕೆ ಇಡೀ ಜಗತ್ತಿನ ಎಲ್ಲ ಕಾರ್ಮಿಕರು ಸಹ ಈ ಒಂದು ದಾಳಿ ಮತ್ತು ದಬ್ಬಾಳಿಕೆನ ವಿರೋಧಿಸ್ತಾರೆ. ಆಯಾ ಬೇರೆ ಬೇರೆ ದೇಶಗಳಲ್ಲೂ ಸಹ ಅವರಿಗೆ ಬೆಂಬಲ ಸೂಚಿಸುತ್ತಾ ಹೋರಾಟಗಳು ಸಹ ನಡೆಯುತ್ತೆ. ಈ ಹೋರಾಟ ಅಮೆರಿಕ ದೇಶಕ್ಕೂ ಸಹ ಹರಡುತ್ತೆ. ಅಮೆರಿಕ ದೇಶದಲ್ಲೂ ಸಹ 8 ಗಂಟೆಗಳ ಕೆಲಸನ ಜಾರಿಗೆ ತರಬೇಕು ಅನ್ನೋಂಥ ಹೋರಾಟ ನಡೆಯುತ್ತೆ. ಅಮೆರಿಕ ದೇಶದಲ್ಲಿ 1886 ಮೇ 4 ಮಂಗಳವಾರದಂದು ಚಿಕಾಗೋ ನಗರದ ಎ ಮಾರ್ಕೆಟ್ ಚೌಕದ ಬಳಿ ಸುಮಾರು 2 ರಿಂದ 2.5 ಸಾವಿರ ಜನ ಸೇರಿ ಸರ್ಕಾರದ ನೀತಿಗಳನ್ನ ಹತ್ತಿಕ್ಕುವಂಥ ನಿಟ್ಟಿನಲ್ಲಿ ಹೋರಾಟ ರೂಪಿಸೋದಕ್ಕೆ ಸಭೆ ಸೇರ್ತಾರೆ. ಈ ಸಭೆಯಲ್ಲಿ ಒಂದು ಬಾಂಬನ್ನು ಸಹ ಬ್ಲಾಸ್ಟ್ ಮಾಡಲಾಗತ್ತೆ. ಈ ಒಂದು ಬಾಂಬ್ ಬ್ಲಾಸ್ಟ್ ಆದಮೇಲೆ ಅಲ್ಲಿನ ಪೊಲೀಸರು
ಉದ್ದೇಶಪೂರ್ವಕವಾಗಿ ಅಲ್ಲಿನ ಜನಗಳ ಮೇಲೆ ಗುಂಡಿನ ಸುರಿಮಳೆಗೈತಾರೆ. ಇದರಲ್ಲಿ ಹಲವಾರು ಜನ ತಮ್ಮ ಪ್ರಾಣ ತ್ಯಾಗ ಮಾಡ್ತಾರೆ. ಅಷ್ಟೇ ಅಲ್ಲದೆ ಪೊಲೀಸರು ಅಲ್ಲಿ ಇದರ ಮುಂಚೂಣಿ ನಾಯಕರಾಗಿದ್ದಂಥ 8 ಜನರನ್ನು ಬಂಧಿಸ್ತಾರೆ. ಬಂಧಿಸಿ ಕಾನೂನಿನ ದುರುಪಯೋಗ ಪಡಿಸ್ಕೊಂಡು ಹಾಗೂ ನ್ಯಾಯಾಲಯಗಳನ್ನ ಉಪಯೋಗಿಸ್ಕೊಂಡು 5 ಜನರಿಗೆ ಗಲ್ಲು ಶಿಕ್ಷೆಯನ್ನು ಸಹ ಜಾರಿಗೆ ತರ್ತಾರೆ. ಈ ಒಂದು ಗಲ್ಲು ಶಿಕ್ಷೆ ವಿರುದ್ಧ ಪ್ರಪಂಚದ ಎಲ್ಲ ದೇಶಗಳಲ್ಲೂ ಸಹ ಹೋರಾಟಗಳು ನಡೆಯುತ್ತೆ. ಗಲ್ಲು ಶಿಕ್ಷೆ ಕೊಡಬಾರ್ದು, ಅವರಿಗೆ ಜೀವದಾನ ಮಾಡಬೇಕು ಅಂತ. ಆದರೆ ಅಲ್ಲಿನ ಸರ್ಕಾರಗಳು ಮತ್ತು ಬಂಡವಾಳಗಾರರು ಎಲ್ಲ ದೇಶಗಳಲ್ಲಿರುವಂಥ ಕಾರ್ಮಿಕರ ಒಂದು ಹೋರಾಟಗಳನ್ನ ಹತ್ತಿಕ್ಕೋದಕ್ಕೆ ಇದನ್ನು ಅಸ್ತ್ರವಾಗಿ ಬಳಸ್ಕೊಂಡು ಅವರಿಗೆ ಗಲ್ಲು ಶಿಕ್ಷೆನ ಜಾರಿ ಮಾಡ್ತಾರೆ. ಈ ಒಂದು ಹೋರಾಟದ ನೆನಪಿಗಾಗಿ ಇದನ್ನು ಎ ಮಾರ್ಕೆಟ್ ಹತ್ಯಾಕಾಂಡ ಅಂತಲೇ ಕರೆದ್ರು. ಹಾಗೂ ಆವತ್ತಿನಿಂದ ಮೇ 1 ಕಾರ್ಮಿಕ ದಿನಾಚರಣೆಯಾಗಿ ಆಚರಿಸಬೇಕು. ಕಾರ್ಮಿಕರ ಈ ಒಂದು ತ್ಯಾಗ ಬಲಿದಾನಗಳನ್ನ ನೆನೆದು ಕಾರ್ಮಿಕರು ತಮ್ಮ ಬೇಡಿಕೆಗಳನ್ನ ಈಡೇರಿಸ್ಕೊಳ್ಳೋದಕ್ಕೆ, ಬಂಡವಾಳಗಾರರ ವಿರುದ್ಧ ಧ್ವನಿ ಎತ್ತೋದಕ್ಕೆ ಕಾರ್ಮಿಕ ಸಂಘಗಳನ್ನ ರಚಿಸ್ಕೋಬೇಕು. ಕಾರ್ಮಿಕರು ತಮ್ಮ ಹಕ್ಕುಗಳಿಗೆ ಹೋರಾಡಬೇಕು ಅನ್ನೋಂಥದ್ದನ್ನ ಈ ಒಂದು ಎ ಮಾರ್ಕೆಟ್ ಒಂದು ಹತ್ಯಾಕಾಂಡ ಸಾರಿ ಹೇಳ್ತಾ ಇರುತ್ತೆ. ಆದರೂ ಸಹ ಬಂಡವಾಳಶಾಹಿಗಳು ಕೆಲಸದ ಅವಧಿಯನ್ನು 9 ರಿಂದ 12 ಗಂಟೆವರೆಗೂ ಮಾಡಬೇಕು ಅಂತ ಎಲ್ಲ ಕಡೆ ಆರ್ಡರ್ ಮಾಡ್ತಾರೆ. ಆದರೂ ಸಹ ಮತ್ತೆ ಅಮೆರಿಕದಲ್ಲಿ 1912ರಲ್ಲಿ 8 ಗಂಟೆಗಳ ಕೆಲಸದ ಅವಧಿಯನ್ನು ಜಾರಿಗೆ ತರಬೇಕು ಅಂತ ಮತ್ತೊಮ್ಮೆ ಹೋರಾಟಗಳು ನಡೆಯುತ್ತೆ. ಇದೇ ಸಂದರ್ಭದಲ್ಲಿ 1914ರಿಂದ 1918ವರೆಗೂ ಮೊದಲನೇ ಮಹಾಯುದ್ಧ ನಡೆಯುತ್ತೆ. ಈ ಯುದ್ಧದಲ್ಲಿ ಅಪಾರ ಆಸ್ತಿ ಪಾಸ್ತಿ ನಷ್ಟ ಆಗುತ್ತೆ. ಅದಲ್ಲದೆ ಕಾರ್ಮಿಕರನ್ನು ಸಹ ಕಳ್ಕೊಳ್ತಾರೆ. ಹಾಗಾಗಿ ಅಲ್ಲಿನ ಬಂಡವಾಳಗಾರರು ಮತ್ತೆ ಕಾರ್ಮಿಕರನ್ನ ಸಮಯದ ನಿಗದಿ ಇಲ್ಲದೇ ದುಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ. ಆಗ ಎಲ್ಲ ಕಾರ್ಮಿಕರು ತಮ್ಮ ಕೆಲಸನ ತ್ಯಜಿಸಿ ಹೋರಾಟಕ್ಕೆ ಇಳಿತಾರೆ. ಈ ಸಂದರ್ಭದಲ್ಲಿ ಸರ್ಕಾರಗಳು ಈ ಕಾರ್ಮಿಕರನ್ನ ಹತ್ತಿಕ್ಕೋದಕ್ಕೆ ಪ್ರಯತ್ನ ಪಟ್ಟಾಗ ಸಾಧ್ಯವಾಗದೆ ಇಡೀ ಪ್ರಪಂಚದ ಎಲ್ಲ ಕಾರ್ಮಿಕರ ನೇತಾರರು ಸೇರಿ ILO ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ನ ಜಾರಿಗೆ ತರ್ತಾರೆ. ಇದು 1919ರಲ್ಲಿ ಜನ್ಮ ತಾಳುತ್ತೆ. ಈ ILOನ ಮೊದಲನೇ ಕನ್ವೆನ್ಷನ್ನಲ್ಲಿ ಮಾಡಿದಂಥ ತೀರ್ಮಾನಗಳು ದಿನಕ್ಕೆ 8 ಗಂಟೆಗಳ ಕೆಲಸ ಇರಬೇಕು, ವಾರಕ್ಕೆ 48 ಗಂಟೆ ಮಾತ್ರನೇ ಕೆಲಸ ಮಾಡಿಸ್ಕೋಬೇಕು, ಹಾಗೂ ದಿನಕ್ಕೆ ವಿಶ್ರಾಂತಿಯ ಅವಧಿ ಎಷ್ಟಿರಬೇಕು, ಹಾಗೆ ವಾರಕ್ಕೆ ವಿಶ್ರಾಂತಿಯ ಅವಧಿ ಎಷ್ಟು ಕೊಡಬೇಕು ಅನ್ನೋಂಥ ತೀರ್ಮಾನಗಳು ಮಾಡ್ತಾರೆ. ಈ ಒಂದು ತೀರ್ಮಾನಗಳನ್ನ ಪ್ರಪಂಚದ ಎಲ್ಲ ವಿಭಾಗಗಳಲ್ಲಿಯೂ ಜಾರಿಗೆ ತರಬೇಕು ಅನ್ನೋಂಥದ್ದನ್ನ ಆ ಒಂದು ILO ಕನ್ವೆನ್ಷನ್ ಜಾರಿ ಮಾಡುತ್ತೆ. ಇಷ್ಟೆಲ್ಲ ಆದರೂ ಇನ್ನೂ ಹಲವಾರು ದೇಶಗಳಲ್ಲಿ ಕೆಲಸದ ಮಿತಿಯನ್ನು ನಿಗದಿಪಡಿಸಲ್ಲ. ನಂತರ ಕಾರ್ಖಾನೆಗಳ ಮಟ್ಟದಲ್ಲೇ ಸಂಘಟನೆಗಳನ್ನು ಸ್ಥಾಪಿಸಿಕೊಂಡು ಸರ್ಕಾರಗಳ ವಿರುದ್ಧ ಹೋರಾಟ ಮಾಡಿ ಈ 8 ಗಂಟೆಗಳ ಕೆಲಸದ ಅವಧಿಯನ್ನು ಜಾರಿಗೆ ತರ್ತಾರೆ. ಆದರೆ ಇವತ್ತು ಎಲ್ಲ ಕಾರ್ಮಿಕರ ತ್ಯಾಗ ಬಲಿದಾನಗಳನ್ನ ನಾವು ನೆನಪಿಸ್ಕೊಳ್ದೇನೆ ಈ ಒಂದು ಕೆಲಸದ ಅವಧಿಯನ್ನು ಉಳಿಸ್ಕೊಳ್ಳೋಂಥ ಒಂದು ಪ್ರಯತ್ನ ನಾವು ಮಾಡದೇ ಇದ್ದರೆ ಮುಂದಿನ ನಮ್ಮ ಪೀಳಿಗೆ ಸಹ ಇದೇ ರೀತಿ ಗುಲಾಮಗಿರಿತನನ ಅನುಭವಿಸ್ಬೇಕಾಗತ್ತೆ. ಹಾಗಾಗಿ ತಾವುಗಳೆಲ್ಲರೂ ಈ ಒಂದು 8 ಗಂಟೆಗಳ ಕೆಲಸದ ಮಹತ್ವ ಹಾಗೂ ಮೇ 1 ಕಾರ್ಮಿಕ ದಿನಾಚರಣೆನ ತಾವುಗಳೆಲ್ಲ ಕೇವಲ ಒಂದು ರಜೆಯನ್ನಾಗಿ ತಮ್ಮ ಮೋಜು ಮಸ್ತಿಗಾಗಿ ಆಚರಿಸ್ದೇನೆ ಇದನ್ನು ಪ್ರಜ್ಞಾಪೂರ್ವಕವಾಗಿ ಮಡಿದವರ ನೆನಪಿನಲ್ಲಿ, ಆ ಒಂದು ಎ ಮಾರ್ಕೆಟ್ ಹತ್ಯಾಕಾಂಡದ ಬಲಿದಾನದ ನೆನಪಿನಲ್ಲಿ ಆಚರಿಸಬೇಕು. ಹಾಗೂ ಯಾವುದೇ ಬಂಡವಾಳಗಾರರು ಹಾಗೂ ಸರ್ಕಾರಗಳು ಈ ಒಂದು ಕೆಲಸದ ಅವಧಿಯನ್ನು ಹೆಚ್ಚಿಸಿದಂತೆ ತಾವೆಲ್ಲರೂ ಹೋರಾಟ ಮಾಡಿ ತಡಿಬೇಕು. ಆಗಲೇ ಈ ಒಂದು ಹೋರಾಟಗಳಲ್ಲಿ ಯಾರು ತಮ್ಮ ಪ್ರಾಣನ ತ್ಯಾಗ ಮಾಡಿದ್ದಾರೆ ಅವರಿಗೆ ನಾವು ಕೃತಜ್ಞತೆ ಸಲ್ಲಿಸಿದಾಗ ಆಗುತ್ತೆ. ಹಾಗೆ ನಮ್ಮ ಮುಂದಿನ ಪೀಳಿಗೆಯನ್ನು ಸಹ ನಾವು ಉಳಿಸ್ದಂಗೆ ಆಗುತ್ತೆ. ಇಲ್ಲ ಅಂದರೆ ಕೆಲಸದ ಅವಧಿ ಹೆಚ್ಚಾದಷ್ಟು ನಮ್ಮ ದೈಹಿಕ ಆರೋಗ್ಯ ಕುಂಠಿತಗೊಳ್ಳುತ್ತೆ ಹಾಗೂ ಸಮಾಜದಲ್ಲಿ ನಿರುದ್ಯೋಗ ಹೆಚ್ಚಾಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ದಯವಿಟ್ಟು ಶೇರ್ ಮಾಡಿ. ಧನ್ಯವಾದ ಸ್ನೇಹಿತರೆ.